ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರ ಅಲ್ಲಿಯ ಮಹಿಳೆಯರಿಗೆ ಭಾರಿ ಕೊಡುಗೆ ಕೊಟ್ಟಿದೆ. 75 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ತಲಾ 10,000 ರೂಪಾಯಿನ ನೇರವಾಗಿ ವರ್ಗಾಯಿಸಿದ್ದಾರೆ. ಇದಕ್ಕಾಗಿ ಒಟ್ಟೊಂದು 7,500 ಕೋಟಿ ಖರ್ಚು ಮಾಡ್ಕೊಂಡಿದ್ದಾರೆ. ಅದೇನೋ ಅವ್ರಿಗೆ ಹೆಲ್ಪ್ ಆಗಲಿ, ಜೀವನೋಪಾಯಕ್ಕೆ ಸಬಲೀಕರಣ. ಅದೇ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿಲ್ವಾ? ಇಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಹೇಳಲಿಲ್ವಾ? ಹೆಣ್ಮಕ್ಳಿಗೆ ಯಾಕ್ರಿ ಬಸ್ಸಲ್ಲಿ ಫ್ರೀ ಕೊಟ್ರಿ, ಮಹಿಳಾ ಸಬಲೀಕರಣ ಅನ್ಲಿಲ್ವಾ? ಅವರು ಅದೇ ಸಬಲೀಕರಣ, ಸೇಮ್. ಮುಖ್ಯಮಂತ್ರಿ ರೋಜ್ಗಾರ್ದು ಕಾನ್ಫರೆನ್ಸ್ ಮೂಲಕ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಇವರು ಯಾರು RJDನವರು ಬಿಹಾರದ ಅಭಿವೃದ್ಧಿ ಚಿಂತೆ ನಮಗಿದೆ, ಅವ್ರಿಗಿಲ್ಲ ಅಂತೆಲ್ಲ ಅವರು. ಯಾಕೆ ಇಷ್ಟು ವರ್ಷ ಮಹಿಳೆಯರು ನೆನಪಾಗ್ಲಿಲ್ವಾ ಅಂತ ಪ್ರಿಯಾಂಕಾ ವಾದ್ರಾ ಚುನಾವಣೆ ಘೋಷಣೆಗೆ 10 ದಿನ ಮೊದಲು 10,000 ಹಾಕೋ ಮೂಲಕ ಮತ ಖರೀದಿ ಮಾಡಿದ್ದಾರೆ. ಮೇಡಮ್ ಸ್ವಲ್ಪ ಹುಷಾರಾಗಿ ಮಾತಾಡಿ, ಸ್ವಲ್ಪ ಮಾತಾಡೋವಾಗ. ಕಾಂಗ್ರೆಸ್ ಇದು ಸಪ್ಪು ಸರಿ ಅಂತ ನಾನು ಹೇಳಿಲ್ಲ. ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮೊದಲು ಗೃಹಲಕ್ಷ್ಮಿ ಎಂಬ ಘೋಷಣೆಯನ್ನು ಪ್ರಕಟ ಮಾಡುತ್ತಿಲ್ಲ. ತಿಂಗಳು 2,000, ವರ್ಷಕ್ಕೆ 24,000, ಇದು 10,000. ಹಂಗಾರೆ ಇದೇ ಕಡಿಮೆ. ನಂಬರ್ 1 ಮಾಡಿದ ನಂತರ ಅದು ಆಮಿಷ ಅಲ್ಲ, ಅದು ಪ್ರೀತಿ, ಅದು ಸಬಲೀಕರಣ, ಮ್ಯಾನಿಫೆಸ್ಟೋ. ಓಕೆ, ನೋ ಪ್ರಾಬ್ಲಮ್. ಅದಾದ್ಮೇಲೆ ಗ್ಯಾರಂಟಿ ಕಾರ್ಡ್ ಕೊಡ್ತೀರಿ ಅದಕ್ಕೆ ಅವ್ರ ಮನೆಗೆ, ಅದು ಆಮಿಷ ಅಲ್ಲ, ಸಬಲೀಕರಣ, ಪ್ರೀತಿ, ಹೆಣ್ಣು ಮಕ್ಕಳಿಗೆ ಲವ್. ಕರೆಕ್ಟ್? ಹೌದು. ಅದು ಬಿಟ್ಬಿಡೋಣ. ಅದಾದ ಮೇಲೆ ಕೊಡಲ್ಲ 3 ತಿಂಗಳು. ಚುನಾವಣೆ ಬಂದ ತಕ್ಷಣ ಹೋದ್ಸರಿ ರಿಲೀಸ್ ಮಾಡಲಿಲ್ಲ ನಿಮ್ಮ ಸರ್ಕಾರ ಇಲ್ಲಿ ದುಡ್ಡನ್ನ, ಒಟ್ಟೊಟ್ಟಿಗೆ ಬಂತು. ಒಟ್ಟೊಟ್ಟಿಗೆ 3 ತಿಂಗಳು. ಅದು ಖರೀದಿ ಅಲ್ಲ, ಲವ್. ಟೆಕ್ನಿಕಲ್ ಎರರ್ ಇಂದ ಹಂಗಾಗಿತ್ತು. ಟೆಕ್ನಿಕಲ್ ಎರರ್ ಮತ್ತೆ ಲವ್, ಟೆಕ್ನಿಕಲ್ ಲವ್. ಅದು ತಾಂತ್ರಿಕ ಪ್ರೀತಿ, ಅದು ಖರೀದಿ ಅಲ್ಲ, ಅದು ಖರೀದಿ ಇಲ್ಲ, ಅದು ಸಬಲೀಕರಣ. ಯಾರಿಗೆ ಬಿಡ್ತಿರ್ರಿ ಈ ತರ ಬುರುಡೇನ ಎಲ್ಲರೂ? ಎಸ್. ಲಡಾಖ್ನಲ್ಲಿ ಹಿಂಸಾಚಾರ ನಡೆದ 2 ದಿನಗಳ ಬಳಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ರನ್ನ ಪೊಲೀಸರು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸಿ ಪ್ರತಿಭಟನೆ ವೇಳೆ ನೇಪಾಳದಲ್ಲಾದ ಜನ್ಜಿ ಮಾದರಿ ಹೋರಾಟ ನಡೆಯಬಹುದು ಅಂತ ಎಚ್ಚರಿಸಿದ್ರು. ಈ ಬೆನ್ನಲ್ಲೇ ಪ್ರತಿಭಟನೆ ಹಿಂಸಾರೂಪ ಪಡ್ಕೊಳ್ತು. ಪೊಲೀಸ್ ಕಚೇರಿ, ಬಿಜೆಪಿ ಕಚೇರಿಗೆಲ್ಲ ಬೆಂಕಿ ಹಾಕಿದ್ರು. ಹಿಂಸಾಚಾರದಲ್ಲಿ 4 ಮೃತಪಟ್ಟಿದ್ರು. 40 ಪೊಲೀಸ್ ಸಿಬ್ಬಂದಿ ಸೇರಿದಂತೆ 80 ಜನರಿಗೆ ಗಾಯ ಆಗಿತ್ತು. ಇನ್ನು ವಾಂಗ್ಚುಕ್ ವಿರುದ್ಧ ಸಿಬಿಐ ಸಹ ಪ್ರಾಥಮಿಕ ತನಿಖೆಯನ್ನು ಆರಂಭ ಮಾಡಿದೆ. ಈ ಮಧ್ಯೆ ವಾಂಗ್ಚುಕ್ಗೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂಗಳಾದ ಫಾರೂಕ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿ ಬೆಂಬಲ ಕೊಡದೆ ಇನ್ಯಾರು ಕೊಡ್ತಾರೆ? ನಿಮ್ಮ ಮನೆ ಕರ್ಕೊಂಡೋಗಿ ಇಟ್ಕೊಳ್ಳಿ. ಅದೇ ಲಡಾಖ್ ಅನ್ನ ಪ್ರತ್ಯೇಕವಾದ ಯೂನಿಯನ್ ಟೆರಿಟರಿ ಮಾಡಬೇಕು ಅಂತ ಮಾಡಿದಾಗ ಇವರಿಬ್ರು ಏನು ಮಣ್ಣು ತಿಂತಿದ್ರಂತ ಅವತ್ತು ಅಪೋಸ್ ಮಾಡಿದ್ರಲ್ಲ. ಅವತ್ತು ಏನು ತಿಂತಿದ್ರಂತೆ? ಬ್ರೇಕ್ಫಾಸ್ಟ್ಗೆ ಅಪೋಸ್ ಮಾಡ್ತಿದ್ರಲ್ಲ. ಲಡಾಖನ್ನ ರಾಜ್ಯ ಮಾಡಬೇಕು ಅಂದ್ರೆ ಅದಕ್ಕಿಂತ ಜೋಕ್ ಇನ್ನೊಂದಿದೆಯಾ? ಎಷ್ಟು ಪಾಪ್ಯುಲೇಷನ್? 3 ಲಕ್ಷನೋ 4 ಲಕ್ಷನೋ ಏನೋ ಇರಬೇಕಾದ್ರದ್ದು ಪಾಪ್ಯುಲೇಷನ್. ಅದಕ್ಕೆ ರಾಜ್ಯ ಮಾಡ್ತಾರ? ಹಂಗಾರೆ ನಮ್ಮಲ್ಲಿರೋ ಅಸೆಂಬ್ಲಿ ಸೆಗ್ಮೆಂಟ್ಗಳನ್ನೆಲ್ಲ ರಾಜ್ಯ ಮಾಡಬೇಕೀಗ. ಯಾವನಾರು ರಾಜ್ಯ ಮಾಡ್ತಾನ? 50 ವರ್ಷ ಆಗಿ 75 ವರ್ಷ ಆಗಿ ಎಲ್ಲ ಆದರೂ ಸರ್ಕಾರ ಎಕ್ಸ್ಪ್ಲಾಯ್ಟ್ ಆಗಿ ಕೂತಿದ್ದಂಥ ಲಡಾಖ್ ಜನಕ್ಕೆ ಯೂನಿಯನ್ ಟೆರಿಟರಿ ಬಂದಿದ್ದೇ ಕನಸು. ನನ್ನ ಪ್ರಕಾರದಲ್ಲಿ ಅದೇ ಕನಸು ಅವ್ರಿಗೆ, ಪ್ರತ್ಯೇಕವಾಗಿ ಇದ್ದಿದ್ದದು. ಅದನ್ನು ಬಿಟ್ಟು ನನಗೆ ಇದು ನೆಕ್ಸ್ಟ್ ಪ್ರತ್ಯೇಕ ದೇಶನ ಅವನು ಯಾವನೋ ಕೂತ್ಕೊಂಬಿಟ್ಟು ಜನ್ಜಿ ಅಂತಂದ್ಬಿಟ್ಟು, ಏನು ಜನ್ಜಿ ಅನ್ನೋಕ್ಕೆ ಏನದೇನು ಎಲ್ಲ ಒಂದೇನಾ ಈ ಭಾರತದಲ್ಲಿ? ಏನು ಜನ್ಜಿ ಒಂದೇ ಕಡೆ ಇದ್ದಾರಾ? ಜನ್ಜಿ ಇನ್ನೊಂದು ಕಡೆನಲ್ಲೂ ಇಲ್ವಾ? ಎಲ್ಲ ಅಶಾಂತಿ ಮೂಡಿಸ್ಬೇಕಷ್ಟೇ ಅವ್ರ ಉದ್ದೇಶ. ಈ ಥರದ್ದು ಚಿತಾವಣೆ ಗಿರಾಕಿಗಳನ್ನು ಅದೇ ಈಗ ಅಲ್ಲಿ ತಿಮ್ರೋಡಿಗೆ ಬರಬೇಡ ಅಂದರೆ ಅಲ್ಲಿ ಬಾ 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 ಅನ್ನೋದು ಇದೆಲ್ಲ ಎಂಡಾಗಲ್ಲ ಭಾರತದಲ್ಲಿ. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ದೇಶದಲ್ಲಿ ಐ ಲವ್ ಮಹಮ್ಮದ್, ಐ ಲವ್ ರಾಮ್, ಐ ಲವ್ ಮಹದೇವ್ ಕ್ಯಾಂಪೇನ್ ಜೋರಾಗಿ ನಡೀತಾ ಇದೆ. ಇವತ್ತು ಉತ್ತರ ಪ್ರದೇಶದ ಬಲೇರಿಯಲ್ಲಿ ಐ ಲವ್ ಮಹಮ್ಮದ್ ಪ್ಲೇ ಕಾರ್ಡ್ ಹಿಡಿದು ಮೆರವಣಿಗೆ ನಡೆಸ್ತಾ ಇದ್ದ ವೇಳೆ ಕಲ್ಲು ತೂರಾಟ ಹಿಂಸಾಚಾರಕ್ಕೆ ಹೋಯಿತು. ಶುಕ್ರವಾರದ ಪ್ರಾರ್ಥನೆ ಬಳಿಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಡಿಸಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ನೀಡೋದಕ್ಕೆ ನಿನ್ನೆ ನಿರ್ಧರಿಸಿತ್ತು. ಅದರಂತೆ ಇವತ್ತು ಪ್ರತಿಭಟನೆ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯಲು ಪ್ರಯತ್ನಿಸಿದಾಗ ವಾಗ್ವಾದ ನಡೆದೋಯಿತು. ಪೊಲೀಸರ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ, ವಾಹನಗಳನ್ನು ಧ್ವಂಸ ಮಾಡಲು ಯತ್ನಿಸಿದ್ದಾರೆ. 10ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಆಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು. ನನಗೆ ಅರ್ಥ ಆಗದೆ ಇರೋದು ಈ ಪ್ರಕರಣದಲ್ಲೀಗ ಐ ಲವ್ ಮಹಮ್ಮದ್, ಐ ಲವ್ ಜೀಸಸ್, ಜೀಸಸ್ ಲವ್ಸ್ ಆಲ್, ಐ ಲವ್ ರಾಮ, ಐ ಲವ್ ಕೃಷ್ಣ, ಐ ಲವ್ ಹನುಮಂತ ಡ್ಯಾಶು ಡ್ಯಾಶು ಡ್ಯಾಶು. ಏನು ಇಲ್ಲ ಅಂದವ್ರು ಯಾರೀಗ? ಲವ್ ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು? ಅದನ್ನ ಪ್ರದರ್ಶನಕ್ಕೆ ಇಡೋದು ಏನಕ್ಕದ? ಅದರಿಂದ ಏನು? ಇದು ಪಕ್ಕಾ ಕಿತಾಪತಿ ಕೆಲಸ ಇದೆ ಎಲ್ಲ ಕಡೆಯಿಂದ. ಆಮೇಲೆ ಇದು ಶುರುವಾಗಿದ್ದು ಸೋಷಿಯಲ್ ಮೀಡಿಯಾ. ಎಲ್ಲಿಂದಾದ್ರೂ ಸೋಷಿಯಲ್ ಮೀಡಿಯಾ ಇರೋದೇ ಕಿತಾಪತಿಗೆ. ಇದು ಕ್ಯಾನ್ಸರ್. ಹೇಗಬ್ಬುತ್ತೆ ಅದು ಗೊತ್ತಾ? ನಾನಲ್ಲ ಹೇಳಿದ್ದು, ಅಮೆರಿಕದ ಅತ್ಯಂತ ಬುದ್ಧಿವಂತ ರಾಜಕಾರಣಿಗಳಿಗೆ ಬುಡ್ಕೋತಾ ಇರೋದು ಲಬ 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 ಲಬೋ ಅಂತ. ಇದು ಕ್ಯಾನ್ಸರು. ಅದಕ್ಕೆ ನಮ್ಮ ಲೈಫು ಎಷ್ಟು ನೆಮ್ಮದಿಯಾಗಿದೆ ಅಂತ ಹೇಳೋದು. ಭಾಳ ನೆಮ್ಮದಿ ಇದೆ ನನ್ನ ಲೈಫು. ಯಾವ ಕೋತಿ, ಕಚಡ, ಕಂತ್ರಿ, ಹಲ್ಕಟ್, ಯೂಸ್ಲೆಸ್ ಪೆಲೋ, ಇಡಿಯಟ್, ಫೂಲ್ ಏನಾರು ಮಾಡ್ಕೊಳ್ಳಿ. ಆದರೆ ನನಗೇನು ಮಾಹಿತಿ ಬೇಕೋ ಅದನ್ನು ಪಡ್ಕೊಳ್ಳೋ ತಾಕತ್ತು, ಶಕ್ತಿ ನನಗಿದೆ, ಪಡ್ಕೋತೀನಿ. ಹಂಗನ್ಬಿಟ್ಟು ನನಗೆ ಮಾಹಿತಿ ಗೊತ್ತಿಲ್ವಾ? ಏನು ಬಕ್ರಂತರ ಕೂತಿರ್ತೀನ? ಎಲ್ಲ ತಿಳ್ಕೊತೀನಿ, ನನಗೇನು ಬೇಕೋ ಅದನ್ನು. 25 ವರ್ಷದಿಂದ ತಿಳ್ಕೊತಿರ್ಲಿಲ್ವ ನೀವೆಲ್ಲ? ಇದಕ್ಕೆ ಬಿದ್ರಲ್ಲ, ಇದು ಕ್ಯಾನ್ಸರು. ಗಂಡ ಹೆಂಡತಿಯನ್ನು ಬೇರೆ ಮಾಡುವ ಯಂತ್ರ, ಅಪ್ಪ ಅಮ್ಮನನ್ನು ಬೇರೆ ಮಾಡುವ ಯಂತ್ರ, ಅಪ್ಪ ಅಮ್ಮನ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಡುವ ಯಂತ್ರ. ಎಲ್ಲದಕ್ಕೂ ಇದೇ ಕಾರಣ, ಎಲ್ಲದಕ್ಕೂ ಅದೇ ಕಾರಣ. ಮಗು ಸಾಯಲು ಕಾರಣ, ಹುಟ್ಟಲು ಕಾರಣ. ಹ್ಯಾಪಿ ಬರ್ಡೇ ಮೋದಿ ಅನ್ಬೋದು, ಇದನ್ನ ಯಾಕ್ರೆ ಹಾಕಬಾರ್ದು? ಇದು ಹೇಗೆ ದೇಶ ವಿರೋಧಿ ಅಂತ ಓವೈಸಿ ಕೇಳ್ತಾರೆ. ಮೋದಿ ಬೇರೆ, ಅದು ವ್ಯಕ್ತಿಗಳಿಗೆ ಅಣ್ಣ ನಿನ್ನ ಹುಟ್ಟುಹಬ್ಬದ ಶುಭಾಶಯ ಅಂತ ಹಾಕೊಳ್ಳೋದು. ಹಾಕೊಳ್ಳಿ, ನಾಯಿ ಸತ್ರು ಹಾಕತ್ತಾರೆ ಈ ದೇಶದಲ್ಲಿ, ಪ್ರಶ್ನೆ ಬೇರೆ. ಬಟ್ ಆಚರಣೆಯಲ್ಲಿ ಇಲ್ಲದೆ ಇರೋದನ್ನ ಯಾಕೆ ನಿಮ್ಮ ದೇವರನ್ನು ನೀವು ಪ್ರೀತಿಸ್ತೀವಿ ಅಂತ ಪದೇ ಪದೇ ಪ್ರಕಟ ಮಾಡುವ ಮೂರ್ಖರ ನೀವು? ಯಾವುದೇ ಧರ್ಮ ಆಗಲಿ, ನೀವೆಂತ ಮೂರ್ಖರಿರಬೇಕು. ನಾನು ನನ್ನ ದೇವರನ್ನು ಪ್ರೀತಿಸುತ್ತೀನಿ ಅಂತ ಪ್ರಪಂಚಕ್ಕೆಲ್ಲ ಹೇಳಬೇಕಾ? ಆ ದೇವ್ರಿಗೆ ಗೊತ್ತಿರಬೇಕಲ್ಲ ಅದು. ಹೌದು, ನಿಮ್ಮ ಪ್ರೀತಿ ಮತ್ತು ನಿಮ್ಮ ನಂಬಿಕೆ ಭಗವಂತ ನಿನ್ನ ಭಗವಂತನ ಜೊತೆ ಇರಬೇಕೇ ಹೊರತು ಇನ್ಯಾವನಿಗೋ ಪ್ರದರ್ಶನದ ವಸ್ತುನೇ. ಅಯ್ಯೋ, ಕೋತಿಗಳು ತಗೊಂಬಂದು ಎಲ್ಲರೂ ಇದರ ಉದ್ದೇಶ ಗೊತ್ತಾಗತ್ತಷ್ಟೇ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹುಚ್ಚಾಟ ಮುಂದುವರೆದಿದೆ. ಅಕ್ಟೋಬರ್ 1ರಿಂದ ಜಾರಿಗೆ ಬರುವಂತೆ ಔಷಧಿಗಳ ಮೇಲೆ 100% ಸುಂಕ ವಿಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಹೊರ ದೇಶಗಳ ಕಂಪನಿಗಳ ಮೇಲೆ 100% ಸುಂಕ ಹೇರುವುದಾಗಿ ಹೇಳಿದ್ದು ಮತ್ತು ಭಾರತ ಔಷಧಿ ರಫ್ತಿಗೆ ಅಪಾಯ ತರುವಂತಹ ಸಾಧ್ಯತೆ ಇದೆ. ಯಾಕೆ ಸರ್? ಸುಮ್ಮನೆ ಎಲ್ಲಾನು ಅವ್ರು ಏನೋ ಬರೀತಾರೆ, ನೀವು ಓದ್ಬೇಡ್ರಿ ಸುಮ್ಮನೆ. ಇಲ್ಲ, ಆಗಲ್ಲ. ಭಾರತದ ಮೇಲೆ ಯಾವ ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಇದು ಭಾರತ ಎಲ್ಲನೂ ಸುಮ್ಮನೆ ಒತ್ಕೊಂಡು ಹೋಗ್ತಾ ಇರ್ತೀರಪ್ಪ, ಏನು ಹೇಳಲ್ಲ ಮಾಡಲ್ಲ ನೀವುಗಳು. ಭಾರತಕ್ಕೆ ಸ್ಪೆಸಿಫಿಕ್ ಆಗಿ ಹಾಕಿರೋದಲ್ಲ ಇದು. ಈ ಸುಂಕ ಎಲ್ಲವನ ಮೇಲೂ ಹಾಕಿರೋವಂಥದ್ದು 100%. ಬ್ರ್ಯಾಂಡೆಡ್ ಔಷಧಿಗಳೇನಿವೆ ಅವಕ್ಕೆ ಬೀಳುತ್ತೆ ಇದು 100%. ಬಟ್ ಆ ಬ್ರ್ಯಾಂಡೆಡ್ ಔಷಧಿಗಳನ್ನು ಭಾರತ ಹೆಚ್ಚು ತಯಾರಿ ಮಾಡಲ್ಲ. ನಮ್ಮದು ಭಾರತದ್ದು ಸುಮಾರು ಒಂದು $10 ಬಿಲಿಯನ್, $10 ಬಿಲಿಯನ್ ಎಕ್ಸ್ಪೋರ್ಟ್ ಇದೆ ಔಷಧಿಗಳು, ಫಾರ್ಮಾ ಇದರಲ್ಲಿ. ಅದರಲ್ಲಿ 80% ಜೆನ್ರಿಕ್ ಮೆಡಿಸಿನ್ನಲ್ಲಿದೆ, ಒಂದು 20% ಮಾತ್ರ ಬ್ರ್ಯಾಂಡೆಡ್ ಔಷಧಿಗಳಲ್ಲಿದೆ. ಅದು ಒಂದು 80% ಜೆನ್ರಿಕ್ಕಲ್ಲಿದೆ. ಈ ಸುಂಕ ಜೆನ್ರಿಕ್ಗೆ ಇನ್ನೂ ಅನ್ವಯಿಸಿಲ್ಲ ಅವರುಗಳು. ಹಾಗಾಗಿ ನಮ್ದು 80% ಅಂದರೆ ಒಂದು $7-8 ಬಿಲಿಯನ್ ಜೆನ್ರಿಕ್ಕಲ್ಲಿದೆ. ಜೆನ್ರಿಕ್ಕಲ್ಲಿದ್ದರೆ ಹಂಗೆ ಹೋಗ್ಬಿಡ್ದೆ. ಅವ್ರು ಅದಕ್ಕೂ ಹಾಕ್ಬೋದೇನೋ, ನಂಗೆ ಗೊತ್ತಿಲ್ಲ. ಸದ್ಯಕ್ಕಂತೂ ಹಾಕಿಲ್ಲ ಜೆನ್ರಿಕ್ಕಲ್ಲಿ. ಇನ್ನು ಬ್ರ್ಯಾಂಡೆಡ್ ಸೈಡಲ್ಲಿ ಏನಾಗುತ್ತೆ ಅಂತಂದರೆ ಒಂದು 20% ನಮ್ಮದು ಇದೆ ಬ್ರ್ಯಾಂಡೆಡ್, ಇಲ್ಲ ಅಂತಲ್ಲ. ಒಂದು 1.5-2 ಬಿಲಿಯನ್ ಅಷ್ಟು ಇರಬಹುದು ಬ್ರ್ಯಾಂಡೆಡ್ ನಮ್ಮದುವೆ. ಅದು ಲಾರ್ಜ್ ಮೇಜರ್ ಆಗ್ತಾ ಇರೋದು ಬ್ರ್ಯಾಂಡೆಡ್ ಅಮೆರಿಕದ್ದು ಎಲ್ಲ ಡೆನ್ಮಾರ್ಕು, ಐರ್ಲ್ಯಾಂಡು, ಕೆಲವು ಜಪಾನು, ಒಂದೋ ಎರಡೋ ಇನ್ಯಾವುದೋ ಯುರೋಪಿಯನ್ ದೇಶಗಳಲ್ಲಿ, ಸ್ವೀಡನ್ನಲ್ಲಿ ಅಲ್ಲಿ ಆಗ್ತಾ ಇವೆ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು. ನೋವಾ ನಾರ್ಟಿಸು ಆ ಥರದ್ದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಆಗ್ತಾ ಇವೆ ಅವು. ಅವರದ್ದು ಉತ್ಪಾದನಾ ಘಟಕಗಳು ಅಮೆರಿಕದಲ್ಲಿ ಈಗಾಗಲೇ ಇವೆ ಒಂದೊಂದು. ಚಿಕ್ಕದೋ ದೊಡ್ಡದೋ ಮೀಡಿಯಮ್ ಹೋಟೆಲ್ ಇವೆ. ಸೊ ಟ್ರಂಪ್ ಹೇಳಂದ್ರೆ ಅಲ್ಲಿ ಯಾರ್ಯಾರ್ದು ಉತ್ಪಾದನಾ ಘಟಕ ಇದೆ ಅವ್ರಿಗೆ ಇದು ಸುಂಕ ಇಲ್ಲ ಅಂತಾರೆ. ಹಾಗಾಗಿ ಇದು ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋಕ್ಕೆ ಒಂಚೂರು ನೋಡಬೇಕು.
ನಮ್ಮ ಮೇಲೆ ಬೀರುತ್ತಾ ಇಲ್ವಾ ಅನ್ನೋದನ್ನು ಕಾಯಬೇಕು. ಬಿಕಾಸ್ ನಾವು ಜನರಿಕ್ ಮೆಡಿಸಿನ್ನು ಮೇಜರ್ ಇದ್ದೀವಿ. ಇನ್ನು ಇವತ್ತು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರು ಮತ್ತು ಅವನು ಬಾಲ ಇಲ್ದರ ಕೋತಿ ಒಬ್ಬ ಇದ್ದಾನಲ್ಲ ಅವನದ್ದಲ್ಲಿ ಅವರ ಮುನೀರ್ ಅಂತ, ಅವನೊಬ್ಬನವ್ರನ್ನ ಇವತ್ತು ಎಡ ಬಲಕ್ಕೆ ನಿಲ್ಲಿಸ್ಕೊಂಡು ಕರಾಟಕ್ಕೆ ದಮನಕರ್ ಥರ ನಿಂತ್ಕೊಂಡು ಮಧ್ಯ ನಿಂತ್ಕೊಂಡು ಈ ಪಾರ್ಟಿ ಫೋಟೋ ತೆಗಿಸ್ಕೊಂಡಿದ್ದಾರೆ. ಬತ್ತಿ ಎರಡು ಕಡೆಯಿಂದನೂ ಇಡ್ತಾರೆ ನೋಡ್ರಿ, ಒಂದು ಕಡೆ ಕರೆಕ್ಟಾಗಿ ನಾನು ಹಾಗೆ ಹಾರ್ಬಿಡ್ಬೇಕು ಮಧ್ಯದಿಂದ ಮೇಲಕ್ಕೆ. ಯಾವ ದೇಶದಲ್ಲಿ ನಿಮ್ಮ ದೇಶಕ್ಕೆ ಬೆಂಕಿ ಹಾಕಿದ್ದಂಥ ಒಸಾಮಾ ಬಿನ್ ಲಾಡನ್ ಔಸ್ಕೊಂಡು ಕೂತಿದ್ದವನು ಹೊಡೆದು ಬರ್ತೀರೋ, ಆ ದೇಶವನ್ನು ಇವತ್ತು ಭಯೋತ್ಪಾದಕತೆಯಿಂದ ಪಾಪ ಕಷ್ಟ ಅನುಭವಿಸುತ್ತಿರುವ ದೇಶ ಅಂತ ಬಣ್ಸಕ್ಕೆ ನಾಚಿಕೆನೂ ಆಗಲ್ವಾ ಅಮೇರಿಕದವ್ರುಗಳಿಗೆ? ನಿಮ್ಮ ಸ್ವಾರ್ಥಕ್ಕೆ ಕೊನೆಯೇ ಇಲ್ವಾ? ಆಮೇಲೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸು, ನನ್ನ ದೇಶಕ್ಕೆ ಆದರೆ ಮಾತ್ರ ಇನ್ನೊಬ್ರಿಗಾದ್ರೆ ಅಲ್ಲ ಅಂತ. ಅಯ್ಯೋ, ಕದನ ವಿರಾಮದ ಬಗ್ಗೆನೂ ಮಾತಾಡಿದ್ರೆ ಸರ್. ಕದನ ವಿರಾಮ ಅವ್ರ ದೇಶದ ಉಪ ಪ್ರಧಾನಿನೇ ಹೇಳಿದ್ರು, ಅದನ್ನ ಕೇಳದೆ ಇದ್ರೆ ನಾವೇನ್ ಮಾಡೋಣ? ಹೌದು, ಅದಕ್ಕೆ ಅಲ್ಲಿ ಹೋಗಿ ಮೆಚ್ಚೋಕ್ಕೋಸ್ಕರ ಹೇಳ್ಕೊಂಬರ್ತಾರೆ. ವೈಯಕ್ತಿಕ ಲಾಭ, ವೈಯಕ್ತಿಕ ವ್ಯವಹಾರ, ಕುಟುಂಬ ವ್ಯವಹಾರ, ದುರಾಸೆ 80 ವರ್ಷ ಆದ್ರೂ ಇನ್ನೂ ಸಂಪಾದನೆ ಮಾಡಿ ತಿನ್ನಬೇಕು ಅನ್ನೋದಕ್ಕೂ ಅಥವಾ ಆಸ್ತಿ ಮಾಡಬೇಕು ಅನ್ನೋದಕ್ಕೂ, ಕುಟುಂಬದ ಮೇಲಿನ ಮೋಹ ಮತ್ತು ಇನ್ನೊಬ್ಬರಿಗೆ ಕಾಟ ಕೊಡಬೇಕು ಅನ್ನುವಂತಹ ವೈಯಕ್ತಿಕ ಆಧಾರಿತ ದ್ವೇಷಗಳು, ಇವೆಲ್ಲ ಇಟ್ಕೊಂಡು ಬಂದಾಗ ಒಂದು ದೊಡ್ಡ ದೇಶದ ನಾಯಕನಾಗಕ್ಕೆ ಯೋಗ್ಯತೆ ಇರಲ್ಲ ಅವ್ರುಗಳಿಗೆ. ನಾನು ಇವ್ರಿಗೇನು ತಿಳಿಯಿಲ್ಲ, ಜನರಲ್ಲಿ ಯಾರಿಗೇ ಆದರೂ. ಎಸ್.